ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಲೇಖನ ಚಿಹ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಲೇಖನ ಚಿಹ್ನೆಗಳು ಇಂಗ್ಲೀಷ್ನಲ್ಲಿ ಪಂಚುಯೇಷನ್ಸ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಲೇಖನ ಚಿಹ್ನೆಗಳು ಅಂತಂದು ಹೇಳಿದ್ರೆ ಏನಂದರೆ, ಬರವಣಿಗೆಯಲ್ಲಿ ಉಚಿತವಾದಂಥ ಒಂದು ಸ್ಥಳದಲ್ಲಿ ನಿಲುಗಡೆ, ಅರ್ಧ ನಿಲುಗಡೆ, ಪ್ರಶ್ನೆ, ಆಶ್ಚರ್ಯ ಮುಂತಾದವುಗಳನ್ನು ಸೂಚಿಸಲು ಕೆಲವೊಂದು ಚಿಹ್ನೆಗಳನ್ನು ಬಳಕೆ ಮಾಡ್ತೀವಿ. ಅಂಥ ಒಂದು ಚಿಹ್ನೆಗಳನ್ನೇ ನಾವು ಲೇಖನ ಚಿಹ್ನೆಗಳಂತಂದು ಹೇಳ್ಬಿಟ್ಟು ಕರಿತೀವಿ. ಲೇಖನ ಚಿಹ್ನೆಗಳಲ್ಲಿ ಅನೇಕ ಬಗೆಗಳಿವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ಪೂರ್ಣ ವಿರಾಮ. ಪೂರ್ಣ ವಿರಾಮ ಅನ್ನುವಂಥದ್ದು ಈ ಒಂದು ಚಿಹ್ನೆಯಿಂದ ನಾವು ಸೂಚಿಸ್ತೀವಿ. ಇದನ್ನ ಇಂಗ್ಲೀಷ್ನಲ್ಲಿ ಫುಲ್ ಸ್ಟಾಪ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಒಂದು ಪೂರ್ಣವಾದಂಥ ಒಂದು ವಾಕ್ಯದ ಒಂದು ಕೊನೆಯಲ್ಲಿ ಈ ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಉದಾಹರಣೆ ಹೇಳ್ಬೇಕಂದ್ರೆ, ರಾಮನು ಶಾಲೆಗೆ ಹೋದನು, ಇದೊಂದು ಪೂರ್ಣ ವಾಕ್ಯ. ಇದರ ಕೊನೆಯಲ್ಲಿ ನಾವು ಈ ಒಂದು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ. ಅರ್ಧ ವಿರಾಮ ಚಿಹ್ನೆಯನ್ನು ಈ ಒಂದು ಚಿಹ್ನೆಯಿಂದ ಸೂಚಿಸ್ತೀವಿ. ಅನೇಕವಾದಂಥ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಈ ಅರ್ಧ ವಿರಾಮ ಚಿಹ್ನವನ್ನು ಅಥವಾ ಸೆಮಿಕೋಲನ್ ಅನ್ನು ಬಳಕೆ ಮಾಡ್ತೀವಿ. ಉದಾಹರಣೆ, ಪಾಠವು ಮುಗಿಯಿತು, ಗಂಟೆ ಬಾರಿಸಿತು, ಹುಡುಗರು ಮನೆಗೆ ಹೋದರು. ಇಲ್ಲಿ ಎರಡು ವಾಕ್ಯಗಳು ಒಂದು ಪ್ರಧಾನ ವಾಕ್ಯದಲ್ಲಿ ಸೇರ್ಕೊಂಡಿದೆ. ಇಲ್ಲಿ ನಾವು ಅರ್ಧ ವಿರಾಮ ಚಿಹ್ನೆಯನ್ನು ಎರಡತ್ರ ಬಳಸಿದ್ದೀವಿ. ಇನ್ನು ಅಲ್ಪ ವಿರಾಮ. ಅಲ್ಪ ವಿರಾಮ ಅಂತಂದ್ರೆ ಈ ಒಂದು ಚಿಹ್ನೆಯಿಂದ ಗುರುತಿಸ್ತೀವಿ. ಈ ಒಂದು ಚಿಹ್ನೆಯನ್ನು ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ವಿಶೇಷಣಗಳು ಬಂದಂಥ ಸಂದರ್ಭದಲ್ಲಿ ಕೊನೆಯ ಪದವನ್ನು ಬಿಟ್ಟು ಉಳಿದಂಥ ಒಂದು ಪದಗಳಿಗೆ ಈ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಉದಾಹರಣೆ ನೋಡೋದಾದರೆ, ಜನರಲ್ಲಿ ಬೇರೂರಿರುವಂತಹ ಒಂದು ಬಡತನ, ಅಜ್ಞಾನ, ಅನಕ್ಷರತೆ, ಸೋಮಾರಿತನಗಳನ್ನು ತೊಡೆಯಬೇಕು. ಇಲ್ಲಿ ಜನರಲ್ಲಿ ಬೇರೂರಿರುವಂತಂದ್ರೆ ಬಡತನ ಒಂದು, ಅಜ್ಞಾನ ಮತ್ತು ಅನಕ್ಷರತೆ. ಇಲ್ಲಿ ನಾವು ಅಲ್ಪವಿರಾಮ ಚಿಹ್ನೆಯನ್ನು, ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಮತ್ತು ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿದ್ದೀವಿ. ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ವಿಶೇಷಣಗಳು ಈ ಒಂದು ವಾಕ್ಯದಲ್ಲಿದ್ದಾವೆ, ಹೌದಾ? ಆದ್ದರಿಂದ ಕೊನೆಯ ಒಂದು ಪದವನ್ನು ಬಿಟ್ಟು, ಸೋಮಾರಿತನ ಅನ್ನುವಂಥದ್ದು ಕೂಡ ಅದಕ್ಕೆ ಸಂಬಂಧಪಟ್ಟದ್ದು. ಈ ಒಂದು ಪದವನ್ನು, ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳಿಗೆ ನಾವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ಭಾವಸೂಚಕ ಚಿಹ್ನೆ. ವಾಕ್ಯದಲ್ಲಿ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮೊದಲಾದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಈ ಒಂದು ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಎಕ್ಸ್ಕ್ಲಾಮೇಟರಿ ಮಾರ್ಕ್. ಉದಾಹರಣೆಗೆ, ಆಹಾ ಇವು ಎಷ್ಟು ಚೆನ್ನಾಗಿದೆ, ಇಲ್ಲಿ ಆಶ್ಚರ್ಯ ಸೂಚಿಸುವಂಥದ್ದು. ಆದ್ದರಿಂದ ನಾವು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಥವಾ ಭಾವಸೂಚಕ ಚಿಹ್ನೆಯನ್ನು ಬಳಕೆ ಮಾಡಿದ್ದೀವಿ. ಇನ್ನು ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಈ ಒಂದು ಕ್ವಶನ್ ಮಾರ್ಕನ್ನು ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಪ್ರತಿ ಪ್ರಶ್ನೆಯ ಕೊನೆಯಲ್ಲಿ ಬಳಕೆ ಮಾಡಲಾಗುತ್ತದೆ. ಉದಾಹರಣೆಗೆ, ನಿನ್ನ ಹೆಸರೇನು, ನೀನು ಯಾವ ಊರು. ಇನ್ನು ಉದ್ಧರಣ ಚಿಹ್ನೆ, ಡಬಲ್ ಇನ್ವರ್ಟೆಡ್ ಕಾಮ ಮತ್ತು ಸಿಂಗಲ್ ಇನ್ವರ್ಟೆಡ್ ಕಾಮ ಎರಡು ಬರುತ್ತೆ. ಇನ್ನೊಬ್ಬರು ಹೇಳಿದಂಥ ಮಾತನ್ನ ಯಥಾವತ್ತಾಗಿ ಬರೆಯುವಂಥ ಒಂದು ಸಂದರ್ಭದಲ್ಲಿ ಈ ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ, ಇನ್ವರ್ಟೆಡ್ ಕಾಮ ಅಂತಂದೇಳಿ. ಉದಾಹರಣೆ, ಗಾಂಧೀಜಿಯವರು ಗ್ರಾಮಗಳ ಉದ್ಧಾರವೇ ದೇಶೋದ್ಧಾರ ಎಂದು ಹೇಳುತ್ತಿದ್ದರು. ಅಂದರೆ ಗಾಂಧೀಜಿಯವರು ಹೇಳಿದಂಥ ಮಾತನ್ನು ನಾವು ಬರಿತಿದ್ದೀವಿ, ಹೌದಾ? ಅಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡಿದ್ದೀವಿ. ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ ಚಿಹ್ನೆ ಅಂತಂದರೆ ವಾಕ್ಯದಲ್ಲಿ ಒಂದು ವಿಷಯದ ವಿವರಣೆ ಮುಂದೆ ತಿಳಿಸಿರುವಂತೆ ಇದೆ ಎಂದು ಹೇಳುವಂಥ ಸಂದರ್ಭದಲ್ಲಿ ಈ ಒಂದು ಉದ್ಧರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆಯನ್ನು ಅಥವಾ ಕೋಲನ್ ಮಾರ್ಕನ್ನು ಬಳಕೆ ಮಾಡ್ತೀವಿ. ಉದಾಹರಣೆಗೆ, ವ್ಯಾಕರಣದ ಬಗ್ಗೆ ಹೇಳ್ತಿದ್ದೀವಿ, ಭಾಷೆಯನ್ನು ತಿಳಿಯಲು ವ್ಯಾಕರಣ ಉಪಯುಕ್ತವಾಗಿದೆ. ವ್ಯಾಕರಣದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಈ ವಿವರಣೆ ಇಂತಿದೆ ಎಂದು ಈ ಒಂದು ವಿವರಣಾತ್ಮಕ ಚಿಹ್ನೆಯನ್ನು ಬಳಕೆ ಮಾಡ್ತೀವಿ. ಇನ್ನು ಆವರಣ ಚಿಹ್ನೆ. ಒಂದು ಪದ ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನವಾದಂಥ ಅರ್ಥವನ್ನು ಹೇಳುವಂತಾಗ ಬಳಸುವಂಥ ಒಂದು ಚಿಹ್ನೆಯನ್ನು ನಾವು ಆವರಣ ಚಿಹ್ನೆ ಅಂತಂದೇಳಿ ಕರಿತೀವಿ. ಉದಾಹರಣೆಗೆ, ಅವನಿಗೆ ಶುಕ್ರ ದೆಸೆ ಬಂದಿದೆ. ಶುಕ್ರ ದೆಸೆ ಅನ್ನುವಂಥ ಒಂದು ಅರ್ಥ ಏನಂದರೆ ಐಶ್ವರ್ಯ ಬರುವಂಥ ಕಾಲ. ಈ ಅರ್ಥವನ್ನು ಬರೆಯುವಂಥ ಸಂದರ್ಭದಲ್ಲಿ ನಾವು ಆವರಣ ಚಿಹ್ನೆಯನ್ನು ಬಳಕೆ ಮಾಡಿದ್ದೀವಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.